ಈಗಾಗಲೇ ಶುರುವಾಗಿದೆ. ಅಂದರೆ ಈ ಬಾಂಬ್ ಯಾವನಿಟ್ಟ ಅವನಿಗೂ ಇವನಿಗೂ ಸಂಬಂಧ ಇದೆ ಅಂತ ಬಳ್ಳಾರಿನಲ್ಲಿ ಶಂಕಿತ ಶಬೀರ್ ಅನ್ನುವಂಥವನ್ನ ವಶಕ್ಕೆ ಪಡೆಯಲಾಗಿದೆ. NIA ಇವನ ವಿಚಾರಣೆಯನ್ನು ಮಾಡ್ತಾ ಇದೆ. ಅಂದರೆ ಯಾರು ಇಲ್ಲಿ ಕೆಫೆನಲ್ಲಿ ಬಾಂಬ್ ಇಟ್ಟನಲ್ಲ ಅವನು ಇವನಿಗೆ ಕರೆ ಮಾಡಿದ್ದ ಅನ್ನುವಂಥ ಒಂದು ಸುಳಿವು. ಆ ಸುಳಿವನ್ನು ಆಧರಿಸಿ NIA ಟೀಮ್ ಇಲ್ಲಿ ಲಗ್ಗೆ ಇಟ್ಟಿದೆ. ಶಬೀರ್ ಅನ್ನುವಂಥವನ್ನ ವಶಕ್ಕೆ ಪಡೆದಿದೆ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಈ ರೀತಿ ಸ್ಫೋಟಗಳಾದಂಥ ಸಂದರ್ಭದಲ್ಲಿ ಒಂದು ನೋಡ್ತಾರೆ ಅವರು ಟ್ರಯಲ್ನ ಎಷ್ಟರ ಮಟ್ಟಿಗೆ ಅಂತ. ಇದನ್ನು ಮಾಡಿ ತಣ್ಣ ಕುತ್ಕೊಂಡ್ಬಿಡೋದು ಅಥವಾ ಅವತ್ತು ಕುತ್ಕೊಂಡ್ಬಿಡೋದು. ಆದರೆ ಈ ಪೊಲೀಸರು ಏನೇನು ಮಾಡ್ತಾರೆ, NIA ಟೀಮ್ ಏನೇನು ಮಾಡುತ್ತೆ, ಯಾರನ್ನು ಸಂಪರ್ಕ ಮಾಡುತ್ತೆ, ಇಲ್ಲಿ ಆಗುವಂಥ ತಪ್ಪುಗಳೇನು, ಇದರಿಂದ ಪಾಠ ಕಲಿತು ನಾಳೆ ಇದು ಟೀಸರ್ ಆಗಿರುವಂಥದ್ದನ್ನು ದೊಡ್ಡ ಸಿನಿಮಾ ತೋರಿಸ್ಬಿಡ್ತಾರೆ ನೆಕ್ಸ್ಟು. ಹಿಂಗಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಹಿಂಗಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ NIA ಟೀಮ್ ಕಾರ್ಯಾಚರಣೆಗಳಿದಿರುವಂಥದ್ದು. ಈಗ ಮತ್ತೊಬ್ಬನನ್ನು ಈಗ ವಶಕ್ಕೆ ಪಡೆಯಲಾಗಿದೆ, ಅದು ಬಳ್ಳಾರಿನಲ್ಲಿ. ಯಾರಿವನು, ಇವನ ಹಿನ್ನೆಲೆ ಏನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಕಿರಣ್? ರಂಗನಾಥ್, ಮುಖ್ಯವಾಗಿ NIA ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ತನಿಖೆಯನ್ನು ಭಾಳ ಚುರುಕುವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಒಂದು ಬಳ್ಳಾರಿಯಲ್ಲಿ ಶಬೀರ್ ಅನ್ನೋ ವ್ಯಕ್ತಿಯನ್ನು ಈಗ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡ್ತಾ ಇರೋದು. ಇನ್ನೊಂದು ಕಡೆ ಇಡೀ ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿದೆ, ಯಾರು ಮಾಡಿರ್ಬೋದು, ಅದರ ಮಾಸ್ಟರ್ ಮೈಂಡ್ ಯಾರು, ಅದಕ್ಕೆ ಜೊತೆಗೆ ಬಾಂಬರ್ ಯಾರು, ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ನ ಯಾರು ರೆಡಿ ಮಾಡಿಕೊಟ್ಟಿದ್ದು ಅನ್ನೋದನ್ನು ಕೂಡ ಅವರು ಒಂದು ರಫ್ ಆಗಿ ಸ್ಕೆಚ್ ಮಾಡ್ಕೊಂಡಿದ್ದಾರೆ. ನಮಗೆ ಸಿಕ್ಕಿರುವಂಥ ಒಂದಷ್ಟು ಸೋರ್ಸಸ್ ಪ್ರಕಾರ, NIA ಸೋರ್ಸಸ್ ಪ್ರಕಾರ ಅಬ್ದುಲ್ ಮತೀನ್ ಅಂತ ಏನು ಅಕ್ಯೂಸ್ಡ್ ಇದ್ದಾನೆ, ಅವನು ಈಗ ಕಳೆದ 4-5 ವರ್ಷಗಳಿಂದ ಒಂದು NIA ಅಧಿಕಾರಿಗಳಿಗೆ ಬೇಕಾಗಿದ್ದ. ಈತನು ಕೂಡ ISIS ಲಿಂಕ್ ಇತ್ತು ಅನ್ನೋದು ಕೂಡ ಈಗಾಗಲೇ ಅವರಿಗೆ ಗೊತ್ತಾಗಿದೆ. ಆತ ಅಪ್ಸ್ಟ್ಯಾಂಡಿಂಗ್ ಇದೆ. ಅದಲ್ದಲೆ ಇನ್ನು ಮುಜಾಫಿರ್ ಹುಸೇನ್ ಅನ್ನೋನು ಕೂಡ, ಜೊತೆಗೆ ಅದಲ್ದಲೆ ಸೈಯದ್ ಅಲಿ ಅಂತ, ಈ 3 ಜನಕ್ಕೂ ಕೂಡ ಈಗಾಗಲೇ ಅವರು NIA ರಾಡರಲ್ಲಿ ಇದ್ರು. ಕಳೆದ 4-5 ವರ್ಷಗಳಿಂದ ಇವ್ರು 3 ಜನಕ್ಕೂ ಕೂಡ ಹುಡುಕಾಟ ಮಾಡ್ತಾ ಇದ್ರು. ಇವರು ಎಲ್ಲೋ ಒಂದು ಕಡೆ ಸಂಬಂಧಪಟ್ಟಂತ ಅದರಲ್ಲಿ ಮತೀನ್ ಮತ್ತೆ ಶಹಬಾಜ್ ಅನ್ನೋರು ಇಬ್ರು ಕೂಡ ತೀರ್ಥಹಳ್ಳಿ ಅವರು ಅನ್ನೋದು ಕೂಡ ಗೊತ್ತಾಗಿದೆ, ಕರ್ನಾಟಕದ ತೀರ್ಥಹಳ್ಳಿ ಭಾಗದವರು ಅನ್ನೋದು ಗೊತ್ತಾಗಿದೆ. ಇನ್ನು ಸೈಯದ್ ಅಲಿ ಎಲ್ಲ ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೋಬೇಕಾಗಿದೆ. ಈಗ ಇವರು 3 ಜನಕ್ಕೆ ಪೊಲೀಸರು NIA ಅಧಿಕಾರಿಗಳು ಹುಡುಕಾಟ ಮಾಡ್ತಾ ಇದ್ದಾರೆ. ಈ ಒಂದು ಮತೀನ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ತಾರೆ, ಯಾಕೆಂದ್ರೆ ಸಾಕಷ್ಟು ಈಗ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಅಥವಾ ತುಂಗಭದ್ರಾ ನದಿಯಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ ಆಯಿತು, ಅಲ್ಲಿ ಸಿಕ್ಕಿದಂಥ ಮೆಟೀರಿಯಲ್ಸು, ಜೊತೆಗೆ ಇವರು ಕೂಡ ಡಾರ್ಕ್ ವೆಬ್ ಇಂದ ತರಿಸ್ತಾ ಇದ್ದಿದ್ದ ಮೆಟೀರಿಯಲ್ಸ್ಗಳು ಕೂಡ ಎಲ್ಲವೂ ಕೂಡ ಇಲ್ಲಿ ತರಿಸಿ ಅವರು ಬ್ಲಾಸ್ಟನ್ನು ಮಾಡ್ತಾ ಇದ್ರು ಅನ್ನೋದು ಒಂದು ಹಂತಕ್ಕೆ ಬಂದಿದ್ದಾರೆ. ಯಾರ್ಯಾರು ಇನ್ವಾಲ್ವ್ಮೆಂಟ್ ಇತ್ತು, ಬೆಂಗಳೂರಿಗೆ ಯಾರ್ಯಾರು ಬಂದಿದ್ರು, ಜೊತೆಗೆ ಸಂಬಂಧಪಟ್ಟಂಥ ಅವರ ಏನು ಎಲ್ಲಿಂದ ಹೋದ್ರು, ಎಲ್ಲಿಗೆ ಎಂಟ್ರಿ ಎಲ್ಲಿಂದ, ಎಕ್ಸಿಟ್ ಎಲ್ಲಿಂದ, ಮತ್ತು ಯಾರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಎಲ್ಲವೂ ಕೂಡ ಅವರು ಈಗಾಗಲೇ NIA ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಈಗ ಅವ್ರನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಈಗ ಮತೀನ್ನ ಹುಡ್ಕೊಟ್ರೆ ಬಹುಶಃ ಅವನು ಈಗಾಗಲೇ ಆತನ ಒಂದು ಮಾಸ್ಟರ್ ಮೈಂಡ್ ಅನ್ನೋದು ಈಗ ಸದ್ಯಕ್ಕೆ NIA ಅಧಿಕಾರಿಗಳು ಒಂದು ಪರಿಗಣನೆ ಮಾಡಿಕೊಂಡು ಆತನ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದು ಇನ್ನೇನು ಸಕ್ಸಸ್ ಆಗೋದು ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಇದೆ. ಇನ್ನೊಂದು ಕಡೆ ಅವತ್ತಿನ ದಿನ ಬಾಂಬ್ ಇಟ್ಟವನು ಯಾರು ಅನ್ನೋದನ್ನು ಕೂಡ ಐಡೆಂಟಿಫೈ ಆಗಿದೆ. ಅವನ ಹಿನ್ನೆಲೆ ಇರ್ಬೋದು, ಅವನು ಯಾವ ಊರು, ಅವನ ನಿಜವಾದ ಹೆಸರು, ಅಪ್ಪ ಅಮ್ಮ ಯಾರು, ಯಾವ ಊರು, ಎಲ್ಲವೂ ಕೂಡ ಈಗಾಗಲೇ ಸಿಕ್ಕೋಗಿದೆ. ಇನ್ನು ಇವ್ರಿಗೆ ಏನು ಒಂದು ಮೆಟೀರಿಯಲ್ಸ್ನ ಒದಗಿಸ್ತವ್ರು ಯಾರು, ಅದಕ್ಕೆ ಎಲ್ಲಿಂದ ತರಿಸಿದ್ರು ಅನ್ನೋದನ್ನು ಕೂಡ ಈಗ ಪೊಲೀಸರು ಒಂದು NIA ಅಧಿಕಾರಿಗಳು ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಈಗ ಇವನ್ನೆಲ್ಲವೂ ಕೂಡ ಒಬ್ಬ ರೆಡಿ ಮಾಡ್ಕೊಡ್ತಾನೆ, ಒಬ್ಬ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತಾರೆ, ಇನ್ನೊಬ್ಬ ತಗೊಂಡೋಗಿರ್ತಾನೆ. ಈಗ ಈ 3 ಜನನು ಕೂಡ ಒಂದಷ್ಟು ಇವರೇ ಇರ್ಬೋದು ಅನ್ನೋ ಒಂದು ಪ್ರೈಮ್ ಸಸ್ಪೆಕ್ಟ್ ಈಗ NIA ಅಧಿಕಾರಿಗಳಿಗೆ ಬಂದಿದೆ. ಅವರ ಹುಡುಕಾಟವನ್ನ ಪೊಲೀಸ್ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಂಗನಾಥ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.